ಕನ್ನಡದಲ್ಲಿ ಹೇಳ್ಬಿಡಿ. ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಬೆಲ್ಗಾಂ ಸಲುವಾಗಿ ಘೋಷಣೆ ಮಾಡಿದ್ದೀವಿ ರೀ. ಖರೆ ಅದ್ರಾಗೆ ನಮ್ಮ CM ಸಾಹೇಬ್ ಸಪೋರ್ಟ್ ಇರಬೇಕಂದ್ರೆ PPA ಸೈನ್ ಆಗಬೇಕು, ಆಮೇಲೆ ವಾಟರ್ ಟ್ಯಾಕ್ಸ್ ರಿಡ್ಯೂಸ್ ಆಗಬೇಕು, ಆಮೇಲೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಏನಿಲ್ಲ ಅದನ್ನು ಕಡಿಮೆ ಆಗಬೇಕು. ಅದಾದರೆ 3,250 ಕೊಡಕ್ಕೆ ರೆಡಿ ಇದೆ ಸರ್? ಎಸ್, 3,200 ಮಾಹಿತಿ ಏನಂದ್ರೆ 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು, 50 ರೂಪಾಯಿ ಸರ್ಕಾರ ಅಂತ ಇರೋದು. ನಾವು ಬೆಲ್ಗಾಂ ಫ್ಯಾಕ್ಟ್ರಿ ನಾವು ಎಲ್ಲರೂ 3,200 ರೂಪಾಯಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ ರೀ. ಬ್ಯಾಲೆನ್ಸ್ ಮನಿ ನಾವು CM ಸಾಹೇಬ್ ರಿಕ್ವೆಸ್ಟ್ ಮಾಡಿದೀವಿ ರೀ, ನೀವು ಸರ್ಕಾರ ವತಿಯಿಂದ ರೈತರಿಗೆ ಹೆಲ್ಪ್ ಮಾಡಿರಿ ಅಂತ ಸಾಹೇಬ್ರಿಗೆ ಹೇಳ್ತೀವಿ. ಪೇ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯು ಆರ್ ನಾಟ್ ರೆಡಿ ಟು ಪೇ ದ 50 rupees. ಎಸ್, ಸರ್ ನಾವು ರಿಕ್ವೆಸ್ಟ್ ಮಾಡಿದಾಗ ನಾವು ಸಾಹೇಬ್ರಿಗೆ ಹೇಳಿದ್ದೀವಿ ರೀ, ನಾವು ಎಲ್ಲ ಫ್ಯಾಕ್ಟ್ರಿಯವರು ಭಾಳತ್ತು ಲಾಸ್ದಾಗಲ್ಲಿದ್ದೀವಿ. ಅದಕ್ಕೆ 3,200 ರೂಪಾಯಿ ಕೊಡೋದು ಭಾಳ ಕಷ್ಟ ಇದೆ. ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಕೊಡೋ ಸಲುವಾಗಿ ಅದು 3,200 ರೂಪಾಯಿ ನಾವು ಎಸ್ ಅಂದಿದ್ವಿ ರೀ. ಬ್ಯಾಲೆನ್ಸ್ ಮನಿ ಸಾಹೇಬ್ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರಿಗೆ ಕೊಡಿ ಅಂತ ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ದೀವಿ. 3,250 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡ್ತಾರೆ, 50 ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳ್ತಾ ಇರುವಂಥದ್ದು. 3,250 ಕೊಡ್ಲಿಕ್ಕೆ ಒಪ್ಕೋತೀವಿ. 3,200 ಅಷ್ಟೇ, 50 ರೂಪಾಯಿ ಹೆಚ್ಚಿಗೆ ಕೊಡಲ್ಲ. ದಟ್ ಈಸ್ ನಾಟ್ ಪಾಸಿಬಲ್. ಅಲ್ಲ ಸರ್, ರಿಕವರಿ ರೇಟ್ ವಾಟ್ ಅಬೌಟ್? ಈಗ ನಮ್ಮ ಬೆಲ್ಗಾಂ ರಿಕವರಿ ಅವರೇಜ್ 11.25 ಇದೆ. ಆಲ್ಮೋಸ್ಟ್ ಎಲ್ಲ ಬೆಲ್ಗಾಂ ಫ್ಯಾಕ್ಟ್ರಿಯವರು 3,200 ರೂಪಾಯಿ ಕೊಡ್ತಾರೆ. ಅದಕ್ಕೆ ನಮ್ಮ ಕರೆ ಸರ್ಕಾರದಿಂದ ಸಪೋರ್ಟ್ ಬೇಕು. ನಮ್ಮ PP ಎಕ್ಸಿಕ್ಯೂಟ್ ಆಗಬೇಕು. ಆಮೇಲೆ ವಾಟರ್ ಟ್ಯಾಕ್ಸ್ ನಾವು ಸಾಹೇಬರಿಗೆ ಮಹಾರಾಷ್ಟ್ರ ಸ್ಟೇಟ್ ಏನಿತ್ತಲ್ಲ ಅಲ್ಲೇನು ಪಾಲಿಸಿ ಐತ್ರಿ ಆ ಪ್ರಕಾರ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲಿ ಆಲ್ಮೋಸ್ಟ್ 6 ರೂಪಾಯಿ ಪರ್ ಯೂನಿಟ್ ದರ ಇದೆ. ವಾಟರ್ ಟ್ಯಾಕ್ಸ್ ಏನಿತ್ತಲ್ಲ ನಾವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದರೆ ಇಲ್ಲೇ ಒಂದು 4-5 ಪಟ್ಟು ಹೆಚ್ಚಿದೆ ವಾಟರ್ ಟ್ಯಾಕ್ಸ್. ಸರ್ 3 ಲಕ್ಷ ಇದೆ ಸರ್ ಮೊದಲು ಒಂದು 2-3 ವರ್ಷದಲ್ಲಿ ಬರೀ 30,000 ಪರ್ MCFT ಇತ್ತು. ಈಗ 3 ಲಕ್ಷ ಆಗಿದೆ. ಅದು 100 ಪಟ್ಟು ಹೆಚ್ಚಾಗಿದೆ. ಅದಕ್ಕೆ ನಾವು ಅರ್ಲಿಯರ್ ರೇಟ್ಸ್ ಕಂಪೇರೇಬಲ್ ಟು ಅದರ್ ಸ್ಟೇಟ್ಸ್ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಪವರ್ ಟ್ಯಾಕ್ಸ್ ಮತ್ತು ವಾಟರ್ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದ್ರೆ ನಾವು 3,200 ರೂಪಾಯಿ ಇದು ಕಡಿಮೆ ಆಗ್ತದನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಕಡಿಮೆ ಮಾಡಿದಾಗ ಮಾತ್ರ 3,200 ಕೊಡೋದಕ್ಕೆ ರೆಡಿ ಇದ್ದೀರಿ. ಮತ್ತು CM ಸಾಹೇಬರು ಅದು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಾರೆ. ಇಲ್ಲ, ಸಾಹೇಬ್ರು ಹೇಳ್ಯಾರಿ ನಾವು ಮಾಡಿಕೊಡ್ತೀವಿ, ಅದಕ್ಕೆ ನಾವು ಅಗ್ರಿ ಆಗಿದ್ದೀವಿ. ಸಾಹೇಬ್ರಿಗೆ ನಾವು ಭಾಳ ಆತ್ಮೀಯತೆಯಿಂದ ಹೇಳಿದ್ದೀವಿ ರೀ ಸರ್. ಶುಗರ್ ಫ್ಯಾಕ್ಟ್ರಿಯವರು ಈಗಾಗಲೇ ಭಾಳ ಲಾಸ್ನಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಬರೇ ಸಾಹೇಬ್ರ ಅವ್ರದ್ದೇ ಒಂದು ಅವರು ಚಲೋ ರಿಸ್ಪಾಂಡ್ ನಮ್ಮ ಸ್ಟ್ರೈಕ್ ಏನು ಮಾಡೋ ಸಲುವಾಗಿ ನಮ್ಮ ರೈತರು ಇದನ್ನು ನೋಡ್ಕೊಂಡು ನಾವು 200 ರೂಪಾಯಿ ಪ್ರತಿ ಟನ್ ನುಕ್ಸಾನ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಸರ್, PPA ಮತ್ತು ಟ್ಯಾಕ್ಸ್ ರಿಡಕ್ಷನಲ್ಲಿ ನಾವು ಸಪ್ರೇಟ್ ಸ್ಪೆಷಲ್ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ತೀವಿ ಅಂತ CM ಅವರು ನಿಮಗೆ ಅಶ್ಯೂರೆನ್ಸ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಅದನ್ನು ಒಪ್ಪಿ ನೀವು 3,250 ರೂಪಾಯಿ ಕೊಡ್ತೀರಾ? ಇಲ್ಲ, ನಾವು ಸಾಹೇಬ್ ಅದಕ್ಕೆ ಸಪೋರ್ಟ್ ತಗೊಂಡು 3,200 ಕೊಡ್ತೀವಿ ಅಂತ ಭರವಸೆ. ಅಲ್ಲ, ಈಗ ಸ್ಪೆಷಲ್ ಮೀಟಿಂಗ್ ಕರೀತೀವಿ ಅಂತ ಅಶ್ಯೂರ್ ಮಾಡಿದ್ದಾರೆ. ಎಸ್, ಅದಕ್ಕೆ ನಾವು 3,200 ಕೊಡ್ತೀವಿ ಅಂತ ಒಪ್ಕೊಂಡು ನೀವು ಅಶ್ಯೂರ್ ಮಾಡಿದ್ರೆ ಅಷ್ಟೇ. ನಿಮ್ಮ ಡಿಮ್ಯಾಂಡ್ಸ್ ಎಲ್ಲ ನೀವು ಫುಲ್ಫಿಲ್ ಮಾಡಿದ ಮಾತ್ರ 3,200 ಕೊಡ್ತಾರೆ. ಎಸ್.